ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹಸಮಣೆಯತ್ತ ಬರ್ತಾ ಇರೋ ಇವಳನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಶ್ರೀಚಕ್ರವೇ ಹತ್ತಿರ ಹತ್ತಿರ ಬಂತ ಅನುಭವ ಆಗ್ತಾ ಇದೆ. ನೀನೀಗ ಮದುವೆ ಗಂಡು ಮಡಿಯಾಗಿದ್ಯಾ, ನಿನಗೆ ಬೇಕಾದ ಬಟ್ಟೆಗಳು ಅಲ್ಲಿವೆ. ಇವತ್ತಿನ ಮಟ್ಟಿಗೆ ನಾನು ಪಥ ಬದಲಾಯಿಸ್ತಾ ಇದ್ದೀನಿ. ನನ್ನ ಕೈ ಹಿಡಬೇಕಾದವಳು ನನ್ನ ತಾಯಿಯಲ್ಲ, ಆ ತ್ರಿಪುರ ಸುಂದರಿ ಅಮ್ಮನವರು. ಜಾಜಿ ಗಂಡನಾಗಬೇಕಾದವನು ನೀನೀಗ ಅವಳ ಮನೆಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಚಂದ್ರಧರನ್ ಜೊತೆ ಆಗ್ತಿರೋ ಮದುವೆನ ತಪ್ಪಿಸಿ ನೀನು ಅವಳನ್ನ ವರೆಸ್ಬೇಕು. ಆದರೆ ನನ್ನ ಯಾರಲ್ಲಿ ಒಳಗೆ ಸೇರಿಸೋದಿಲ್ಲ. ಯಾಕೆಂದ್ರೆ ಈಗಾಗಲೇ ನಾನು ಕುಡಿದು ಗಲಾಟೆ ಮಾಡಿ ಆಚೆ ದಬ್ಸ್ಕೊ ಬಂದಿದ್ದೀನಿ. ನಿನ್ನ ಜಾಜಿನ ನೀನು ಪಡೆಯೋದಕ್ಕೋಸ್ಕರ ಯಾರ ಒಪ್ಪಿಗೆಗೂ ಕಾಯ್ತಾ ಕೂರ್ಬೇಕಾಗಿಲ್ಲ ಬಂಗಾರಿ. ನಿನ್ನ ಕೆಲಸನ ನೀನು ಪೂರ್ಣಗೊಳಿಸ್ಬೇಕಾದ್ರೆ ಅದೆಂಥ ಕಷ್ಟ ಬಂದರೂ ಭೇದಿಸ್ಕೊಂಡು ಮುನ್ನುಗ್ತಾ ಹೋಗಬೇಕು. ಈಗ ಜಾಜಿ ಸಂಕಷ್ಟದಲ್ಲಿದ್ದಾಳೆ. ಅವಳನ್ನ ವಿರೂಪಾಕ್ಷ ಶಾಸ್ತ್ರಿಗಳ ಕಪಿಮುಷ್ಟಿಯಿಂದ ಕಾಪಾಡೋದು ನಿನ್ನ ಕರ್ತವ್ಯ. ಹೋಗು, ಜಾಜಿನ ವರಿಸು. ಮಿಕ್ಕಿದ್ದೆಲ್ಲ ನಿನಗೆ ತಾನಾಗ್ತಾನೆ ತಿಳಿಯತ್ತೆ. ನಿಂತ್ಕೋ. ಬಂಗಾರಿ, ಈ ಮದುವೆ ನೀನು ಜಾಜಿ ಅಮ್ಮನವ್ರಿಗೆ ಸಲ್ಲಿಸ್ತಾ ಇರೋ ಸೇವೆ. ಯಾವುದೇ ಕಾರಣಕ್ಕೂ ನಿನ್ನ ಅಥವಾ ಅವಳ ಸುಖಕ್ಕಾಗಿ ಸಲ್ಲಾಪಕ್ಕಾಗಿ ಅಲ್ಲ. ದಾಂಪತ್ಯದ ಕುರಿತು ಹೆಚ್ಚು ನಿರೀಕ್ಷೆ ಬೇಡ. ಗಾಬರಿ ಆಗಬೇಡ, ಇದು ವಿಧಿಲಿಖಿತ. ಇನ್ನೊಂದು ತಿಂಗಳು ಕಳೆಯೋ ಅಷ್ಟರಲ್ಲಿ ಜಾಜಿ ಗರ್ಭವತಿಯಾಗಬೇಕು. ಮುಂದಿನ 9ನೇ ಹುಣ್ಣಿಮೆಗೆ ಅವಳ ಕೈಯಲ್ಲಿ ದಿವ್ಯ ಶಿಶುವೊಂದರ ಜನನವಾಗತ್ತೆ. ಅದರ ಗರ್ಭ ಕಟ್ಟುವಿಕೆಗೆ ಕಾರಣ ನೀನಾಗಬೇಕು. ಇದು ಅಮ್ಮನವರ ಸಂಕಲ್ಪ. ಪ್ರಕೃತಿ ನಿಶ್ಚಯಿಸಿದ ಕಾರ್ಯಕ್ಕೆ ನೀನು ಮತ್ತೆ ಜಾಜಿ ನೀಡಬೇಕಾದ ಸಹಕಾರ. ಇದಿಷ್ಟನ್ನ ಎಂದೂ ಮರಿಬೇಡ. ತಿಳಿತಲ್ವಾ? ನೀನಿನ್ ಹೊರಡು. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಳ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ. ನಮ್ಮ ಹುಡುಗಿಗೆ ಈಗಲೇ ನಾಚಿಕೆ. ಲೇ ಲಲಿತಾ, ನಿನ್ನ ಮಗಳು ಹೇಗೆ ನಿಂತಿದ್ದಾಳು ನೋಡು. ಈಗ ನಮ್ಮ ಹುಡುಗಿಗೆ ಮದುವೆ ಹೆಣ್ಣಿನ ಕಳೆ ಬಂತು. ನಾಚಿಕೆ ಆಗದೆ ಇನ್ನೇನಮ್ಮ, ಅಂತರ್ಪಟ ತೆರೆದ್ರೆ ಗಂಡ ಆಗೋನು ಮುಂದೆನೆ ಕಾಣ್ತಾನೆ.
ಗಂಡನ ನೋಡೋದು, ಅದರಲ್ಲೂ ಅಂತರ್ಪಟ ಸರ್ಸದ ಮೇಲೆ ಮೊದಲನೇ ಬಾರಿ ನೋಡೋದು ಎಲ್ಲ ಹೆಣ್ಮಕ್ಳಿಗೂ ನಾಚಿಕೆ ವಿಚಾರನೇ ತಾನೆ. ಹಾಗೆ ಒಂದು ಗಾಂಭೀರ್ಯನೂ ಬಂದಿದೆ. ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ ಸೊಸೆಯಾಗಿ ಹೋಗುದು ಅಂದ್ರೆ ಸುಮ್ಮನೆನಾ? ಎಲ್ಲ ತಂತಾನೇ ಬರುತ್ತೆ. ಗತ್ತು ಇರಲೇಬೇಕಲ್ಲ ರಾಜಲಕ್ಷ್ಮಿ ಅವರೇ. ಯಾಕೆಂದ್ರೆ ಮುಂದೆ ನನ್ನ ಮಗನ ಪಳಗಿಸ್ಬೇಕಾಗಿರೋದು ನಿಮ್ಮ ಮೊಮ್ಮಗಳೇ ಅಲ್ವೇ? ಇಷ್ಟಕ್ಕೂ ನನ್ನ ಮಗ ಸ್ವಲ್ಪ ದುಡುಕು, ಈಕೆ ಗಟ್ಟಿಯಾಗಿರ್ಬೇಕಲ್ಲ. ನಮ್ಮ ಹುಡುಗ ಪಳಗೋನಲ್ಲ, ಪಳಗ್ಸೋನು. ಇನ್ನು 1 ತಿಂಗಳಾದ್ಮೇಲೆ ಜಾಜಿ ಹೇಗಿರ್ತಾಳೆ ನೋಡ್ತಾ ಇರಿ. ಚಂದ್ರಾಧರನ ಅರ್ಧಾಂಗಿ ಅನ್ನೋದಕ್ಕೆ ಅನ್ವರ್ಥವಾಗಿರ್ತಾಳೆ. ತಾಯಿ, ನಿನ್ನ ಕ್ಷೇತ್ರದಲ್ಲಿ ನಿನ್ನ ವಿರುದ್ಧನೇ ಸಂಚು ನಡೀತಾ ಇದೆ. ವಿರೂಪಾಕ್ಷ ನಡೆಸ್ತಿರೋ ಷಡ್ಯಂತ್ರ ನಿನಗೇನು ತಿಳಿಯದ್ದಲ್ಲ. ಅವರ ಪಾಪ ಕಾರ್ಯಕ್ಕೆ ಆ ಮುಗ್ಧ ಹುಡುಗಿ ಬಲಿಯಾಗೋದಕ್ಕೆ ಬಿಡಬೇಡ ತಾಯೇ. ಶಾಸ್ತ್ರಗಳೇ, ಶುರು ಮಾಡೋಣವೇ? ಪ್ರಾರಂಭ ಮಾಡೋಣ. ಶಾಸ್ತ್ರಗಳೇ, ಜೀರಿಗೆ ಬೆಲ್ಲ ಕೊಡಿ. ತಗೋಪ್ಪ, ತಗೊಳ್ಳಿಪ್ಪ. ತಗೊಳ್ಳಿ. ಓಂ ಸುಲಗ್ನ ಸಾವಧಾನಾತ್ ಮುಹೂರ್ತ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನಾತ್. ಜೀರಿಗೆ ಬೆಲ್ಲ ಹಾಕಪ್ಪ. ಎಲ್ಲ ತಿಳಿದು ಯಾಕೆ ಮೌನವಾಗಿ ಕೂತಿದ್ಯಾ ತಾಯೇ? ಏನಾದ್ರೂ ಪವಾಡ ಮಾಡು, ಈ ಅನ್ಯಾಯನ ನಿಲ್ಸು. ಇನ್ನು ಶ್ರೀಚಕ್ರ ನನ್ನ ಪಾಲಿಗೆ ಖಚಿತ. ಆ ಶ್ರೀಚಕ್ರ ವಿರೂಪಾಕ್ಷನ ಕೈ ಸೇರ್ದಿರೋ ಹಾಗೆ ಮಾಡು ತಾಯೇ. ನಿನ್ನ ಕೈಯಲ್ಲಿ ಅಶಕ್ತವಾದದ್ದು ಏನಿದೆ ತಾಯೇ? ನೀನು ಅವತರಿಸಿ ಈ ಕ್ಷೇತ್ರನ ಉದ್ಧರಿಸು ತಾಯೇ.
यजामहे सुगन्धं पुष्टिवर्धनम् पूर्वामुकमिव बन्धनात् मृत्योर्मुक्षीयमामृतात् दुष्टशिक्षकं शिष्टरक्षकं सुरसुपूजितम् असुरमर्दनं राक्षससंहारम् ಶಾಸ್ತ್ರಿಗಳೇ ಯಾರೇ ಅಕ್ಕಿ ಕೊಡಿ. ತಗೋಪ್ಪ ತಗೊಳ್ಳಿಮ್ಮ. ತಗೊಳ್ಳಿ. ಬೇರೆ ಅಕ್ಕಿ ಹಾಕಿ. ಕಾಲರುದ್ರ ಸಿದ್ದೇಶ್ವರ ಕಡಕಿ, ಯಾರು ನೀನು? ನನ್ನ ಹೆಸರು ನಿನಗೆ ಹೇಗೆ ಗೊತ್ತು? ನಾನು ಶ್ರೀಮತಿ. ಈ ದೇವಸ್ಥಾನದಲ್ಲಿ ಹಣತೆ ಮಾರ್ತೀನಿ. ನಾನು ನಿಮ್ಮನ್ನ ತುಂಬಾ ಸಲ ಭೇಟಿಯಾಗಿದ್ದೀನಿ, ನೆನಪಿಲ್ವಾ? ಇರ್ಲಿ ಬಿಡಿ, ಪರವಾಗಿಲ್ಲ. ಅಮ್ಮನವ್ರನ್ನ ಕರೀತಾ ಇದ್ದೀರಾ? ಏನಾಗಬೇಕಾಗಿತ್ತು? ಅನ್ಯಾಯ ನಡೀತಾ ಇದೆ. ಅದನ್ನ ತಡಿ ಅಂತ ಈ ತಾಯಿ ಹತ್ರ ಮೊರೆ ಇಡ್ತಾ ಇದ್ದೀನಿ. ನೀವು ನಿಶ್ಚಿಂತೆಯಾಗಿರಿ ಕಾಲರುದ್ರ ಸಿದ್ದೇಶ್ವರ ಕಡಕಿ. ಆ ತಾಯಿ ನಿಮ್ಮ ಕೋರಿಕೆಯನ್ನ ನೆರವೇರಿಸ್ತಾಳೆ, ಅನ್ಯಾಯನ ತಡೀತಾಳೆ. ಅಂದ್ರೆ ಈ ಮದುವೆ ನಿಲ್ಲುತ್ತ? ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಕಾಲರುದ್ರ ಸಿದ್ದೇಶ್ವರ ಕಡಕಿ. ಯಾರ್ಯಾರಿಗೆ ಏನು ದಕ್ಕಬೇಕೋ ಅದೇ ಅವರಿಗೆ ದಕ್ಕತ್ತೆ. ಅವ್ರಿಗಲ್ದೇ ಇರೋದು ಎಷ್ಟೇ ಪ್ರಯತ್ನ ಪಟ್ಟರೂ ನೀರಿನಲ್ಲಿ ಹೋಮ ಮಾಡ್ದಂಗೆ ದಕ್ಕೋದಿಲ್ಲ. ಯಾರ್ಯಾರಿಗೆ ಏನು ದಕ್ಕಬೇಕೋ ಅದೇ ಅವರಿಗೆ ದಕ್ಕತ್ತೆ. ಅವ್ರದ್ದಲ್ದೇ ಇರೋದು ಎಷ್ಟೇ ಪ್ರಯತ್ನ ಪಟ್ಟರೂ ನೀರಿನಲ್ಲಿ ಹೋಮ ಮಾಡ್ದಂಗೆ ದಕ್ಕೋದಿಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳ ಪ್ರಯತ್ನ ನೀರಿನಲ್ಲಿ ಹೋಮ ಮಾಡಿದಾಗ ಎಂತೀರಾ? ಅದಕ್ಕುತ್ತರ ಕಾಲನೇ ತಿಳಿಸತ್ತೆ. ಮನುಷ್ಯ ತನ್ನ ಪ್ರಯತ್ನ ಮುಂದುವರಿಸ್ತಾನೇ ಇರಬೇಕು. ಫಲ
ಫಲಾಫಲಗಳು ಅಮ್ಮನವ್ರಿಗೆ ಬಿಟ್ಟಿದ್ದು ಅಲ್ವೇ? ನಿಜ ತಾಯಿ, ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಕಾಳಜಿ ಇರೋದು ಅಜ್ಜಾಜಿ ಬಗ್ಗೆ. ಅಜ್ಜಾಜಿ ಬಹಳ ಮುಗ್ಧೆ. ಅಮ್ಮನವರು ದೇವಸ್ಥಾನ ಬಿಟ್ಟರೆ ಅವಳಿಗೆ ಬೇರೆ ಪ್ರಪಂಚನೇ ಇಲ್ಲ. ಅವಳು ಕುಟುಂಬ ಬಿಟ್ಟರೆ ಅವಳದ್ದು ಅಂತ ಒಂದು ಜೀವ ಇದ್ದರೆ ಅದು ಬಂಗಾರಿ ಮಾತ್ರ. ಆದರೆ ಅವಳು ಅವನನ್ನೇ ನಂಬಿದಾಳೆ, ಅವನನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾಳೆ. ಜಾಜಿ ವಿರೂಪಾಕ್ಷ ಶಾಸ್ತ್ರಿಗಳ ಕುತಂತ್ರಕ್ಕೆ ಬಲಿಯಾಗ್ತಾ ಇದ್ದಾಳೆ. ಬಂಗಾರಿಗೆ ವಿರೂಪಾಕ್ಷ ಶಾಸ್ತ್ರಿಗಳನ್ನು ಎದುರಿಸೋ ಶಕ್ತಿ ಆಗಲಿ ಧೈರ್ಯ ಆಗಲಿ ಇಲ್ಲ. ಹಾಗಿದ್ರೆ ಅವಳನ್ನು ಕಾಪಾಡೋರು ಯಾರು? ಅಸಲಿಗೆ ಜಾಜಿಗೆ ಯಾರ ರಕ್ಷಣೆಯೂ ಬೇಕಾಗಿಲ್ಲ. ಅವಳೇ ಈಗೊಂದು ಶಕ್ತಿ ಸ್ವರೂಪಿಣಿ. ಅವಳೊಳಗೆ ದೈವಿ ಶಕ್ತಿ ಸಂಚಯವಾಗಿದೆ. ಅಮ್ಮನವರ ಸಂಕಲ್ಪ ಮತ್ತೆ ಜಾಜಿಯ ಭಕ್ತಿ ಸಮಾಗಮವಾಗಿದೆ. ಈಗ ಅವಳು ಶಕ್ತಿ ಮತ್ತೆ ಭಕ್ತಿಯ ಆಗರ. ಅವಳ ದೇಹ ಕೋಟಿ ಸೂರ್ಯ ಪ್ರಭೆಯಿಂದ ಕಂಗೊಳಿಸ್ತಿದೆ. ಅಗತ್ಯ ಬಂದಾಗ ಆ ಪ್ರಭೆಯು ಬೆಂಕಿಯಾಗಿ ಪರಿವರ್ತಿಸಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೆ. ಜಾಜಿಯ ದೇಹದ ಒಳಗೆ ಶ್ರೀಚಕ್ರ ಬೆರೆತು ಕಲೆತು ಹೋಗಿದೆ. ಅದೇ ಅವಳ ದೇಹದಲ್ಲಿ ಶಕ್ತಿಯ ಸಂಚಯನಕ್ಕೆ ಕಾರಣವಾಗಿದೆ. ಮುಂದೆ ಅವಳ ಗರ್ಭಸಂಚಾತ ಶಿಶುವಾಗಿ 9ನೇ ಹುಣ್ಣಿಮೆಗೆ ಶ್ರೀಚಕ್ರ ಸ್ವರೂಪಿ ಮಗು ಭೂಸ್ಪರ್ಶ ಮಾಡಲಿದೆ. ಅಲ್ಲಿಂದ ಮುಂದೆ ಶುರುವಾಗಲಿದೆ ಚಕ್ರಾಪುರಿಯ ತ್ರಿಪುರ ಸುಂದರಿ ಅಮ್ಮನವರ ಮಹತ್ ಕಾರ್ಯಗಳ ಮಹಾಪರ್ವ. ಮುಂದೆ ನಡೆಯೋದೆಲ್ಲ ಪವಾಡಗಳೇ. ಸಾಕ್ಷಾತ್ ಅಮ್ಮನವರೇ ಅವತರಿಸಿ ಬಂದು ಮಹಾನ್ ಶಕ್ತಿಯಾಗಿ ಆ ಮಗುವು ಹೊರಹೊಮ್ಮಿ ಶಿಷ್ಟರಿಗೆ ರಕ್ಷೆ, ದುಷ್ಟರಿಗೆ ಶಿಕ್ಷೆ ನೀಡಲಿದೆ. ಕದಂಬವನ